ಬೆಂಗಳೂರಿನ ಟೆಕ್ ಸಮ್ಮೇಳನದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕಿಯೋನಿಕ್ಸೇ ರೆಡಿ ಮಾಡಿರ್ತಕ್ಕಂಥ ಒಂದು ಕಿಯೋ ಅಂತಕ್ಕಂಥ ಒಂದು ಕಂಪ್ಯೂಟರ್ ಇವತ್ತು ಲಾಂಚ್ ಆಗಿದೆ. ಅದು ಕಡಿಮೆ ದರದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ವ್ಯಾಪಾರಿಗಳಿಗಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ತಕ್ಕಂಥ ಒಂದು ಕಿಯೋ ಕಂಪ್ಯೂಟರ್ ಇವತ್ತು ಲಾಂಚ್ ಆಗಿದೆ ಕಿಯೋನಿಕ್ಸ್ ಕಡೆಯಿಂದ. ಅದರ ವೈಶಿಷ್ಟ್ಯತೆಗಳೇನು, ಅದರ ವಿಭಿನ್ನತೆಗಳೇನು ಏನಂತ ತಿಳ್ಕೊಳ್ಳೋಣ, ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಕಿಯೋ ಹೊಸ ಕಂಪ್ಯೂಟರು ಲಾಂಚ್ ಆಗಿದೆ, ಅತ್ಯಂತ ಕಡಿಮೆ ದರದಲ್ಲಿ ಮಾರ್ಕೆಟಿಗೆ ಬರ್ತಾ ಇದೆ. ಯಾವ ರೀತಿ ಸಾಧ್ಯ ಸರ್ ಕಡಿಮೆ ದರದಲ್ಲಿ? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಓಪನ್ ಹಾರ್ಡ್ವೇರ್ ರಿಸ್ಕ್ವಿ ಅನ್ನೋ ಒಂದು ಆರ್ಕಿಟೆಕ್ಚರ್ ಯೂಸ್ ಮಾಡಿ ಇದು ಡಿಸೈನ್ ಆಗಿರೋದು. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ಬೇರೆ ಆರ್ಕಿಟೆಕ್ಚರ್ಸ್ ಇದೆ ಆಮ್ ಆಗಲಿ x86 ಅಲ್ಲಿ. ಸೊ ನೀವು ರಾಯಲ್ಟಿ ಪೇ ಮಾಡಬೇಕು, ಅಂದರೆ ಚಿಪ್ ತೊಗೊಂಡಾಗೂ ಮನಿ ಪೇ ಮಾಡಬೇಕು, ಆ್ಯಂಡ್ ಪ್ರಾಡಕ್ಟ್ ಸೇಲ್ ಆದಾಗ ಕೂಡ ಪ್ರತಿಯೊಂದು ಡಿವೈಸಸ್ಗೂ ನೀವು ರಾಯಲ್ಟಿ ಅಂತ ಕೊಡಬೇಕು. ಸೊ ಈ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ, ಒನ್ ಟೈಮ್ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ಸೊ ನೀವು ಒನ್ ಟೈಮ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ಥರ ಓಪನ್ ಸೋರ್ಸ್ ಅಪ್ಲಿಕೇಶನ್ಸ್ ನೀವೇನೇ ಯೂಸ್ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಲೈಸೆನ್ಸಿಂಗ್ ಆಗಲಿ ಲೈಬ್ರರೀಸ್ಗಾಗಲಿ ಪೇ ಮಾಡೋಂಗಿರಲ್ಲ. ಸೊ ಒನ್ಸ್ ನೀವು ತೊಗೊಂಡ್ರೆ ಇಟ್ ಕಮ್ಸ್ ಅಪ್ ಟು ದ್ಯಾಟ್ ಪ್ರಾಡಕ್ಟ್ ಎಂಡ್ ಆಫ್ ಲೈಫ್ ತನಕ. ಆ ಸಾಫ್ಟ್ವೇರ್ ಎಂಡ್ ಆಫ್ ಲೈಫ್ ಏನಿದೆ ಅಲ್ಲಿವರೆಗೂ ಬರುತ್ತೆ. ಮತ್ತು ನೀವು ಕೀಪ್ ಆನ್ ಅಪ್ಗ್ರೇಡ್ ಮಾಡ್ತಾ ಇರ್ಬೋದು. ಹೊಸ ಲೈಬ್ರರೀಸ್ ಆಗಲಿ, ಪ್ಯಾಕೇಜಸ್ ಆಗಲಿ, ಹೊಸ ಫ್ರೇಮ್ವರ್ಕ್ಸ್ ಆಗಲಿ, ಅವೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಏನು ಅಡ್ವಾಂಟೇಜ್ ಇರೋದು ಅಂದರೆ, ಅದಕ್ಕೆ ಒಂದು ಇಂಟಿಗ್ರೇಟೆಡ್ AI ಮತ್ತು GPU ಕೋರ್ಸ್ ಇವೆ. ಸೊ GPU ಕೋರ್ ಏನು ಮಾಡುತ್ತೆ, ಬೇರೆ ಬೇರೆ 3D ಆಕ್ಸಿಲರೇಷನ್ ಸಾಫ್ಟ್ವೇರ್ಸ್ ಇರೋದನ್ನು ಅದನ್ನು ಹಾರ್ಡ್ವೇರ್ ಮೇಲೆ ರನ್ ಮಾಡುತ್ತೆ. ಸೊ CPU ಮೆಜಾರಿಟಿ ಟೈಮ್ ಆಫ್ಲೋಡ್ ಆಗಿರುತ್ತೆ. ಸೊ ಪರ್ಫಾರ್ಮೆನ್ಸ್ ವಿಲ್ ಬಿ ಮಚ್ ಬೆಟರ್ ನಾರ್ಮಲ್ ಸಿಂಪಲ್ ಡಿವೈಸಸ್. ಇದರಲ್ಲಿ ಬರೋ ಥರ ಬೇರೆ ಡಿವೈಸಸಲ್ಲಿ ಪರ್ಫಾರ್ಮೆನ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ಬಟ್ ಈ ಸೈಜ್ಗೆ ಈ ಥರ ಕಾಂಪ್ಯಾಕ್ಟ್ ಡಿವೈಸ್ ನೀವು ನೋಡೋದ್ರಿಂದ, ಸೊ ಇಟ್ ಈಸ್ ಮಚ್ ಫಾಸ್ಟರ್ ಇನ್ ಪ್ರಾಸೆಸಿಂಗ್ ಸ್ಪೀಡ್, ಯಾಕಂದರೆ GPU ಯೂಸ್ ಆಗ್ತಿರೋದ್ರಿಂದ. ಆ್ಯಂಡ್ AI ಕೋರ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಈ ರಿಸ್ಕ್ವಿ ಆರ್ಕಿಟೆಕ್ಚರಲ್ಲಿ ಪ್ರಾಬ್ಲಿ ಇದೆ ಫಸ್ಟ್ ಟೈಮ್ AI ಇಂಟಿಗ್ರೇಟ್ ಆಗಿರೋದು. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ನೀವು ಇನ್ಫರೆನ್ಸಿಂಗ್ ಎಲ್ಲ ರಿಯಲ್ ಟೈಮ್ ಮಾಡ್ಬೋದು. ಸೊ ಇದು ವಿದ್ಯಾರ್ಥಿಗಳಿಗೆ ಬರೀ ಕಲಿಕೆಗೆ ಮಾತ್ರ ಅಥವಾ ಎಲ್ಲದಕ್ಕೂ ಯೂಸ್ ಆಗುತ್ತೆ? ಇದು ಆ್ಯಕ್ಚುಲಿ ಮೋಸ್ಟ್ಲಿ ಇದು ಡಿಸೈನ್ ಆಗಿರೋದು ಸ್ಟೂಡೆಂಟ್ಸ್ಗೆಲ್ಲ ಎಜುಕೇಷನ್ಸ್ಗೆ ಯೂಸ್ ಆಗಲಿ ಅಂತ ಮೇನ್ ರೀಸನ್ನು. ಅದರಿಂದ ಅದೊಂದೇ ಅಲ್ದಿರ ಇದನ್ನು ಬೇರೆ ಇದಕ್ಕೂ ಯೂಸ್ ಮಾಡ್ಬೋದು. ಜನರಲ್ ಪರ್ಪಸ್ ಕಂಪ್ಯೂಟಿಂಗ್ ಏನಿದೆ, ಈಗ ನೀವು ಬ್ರೌಸಿಂಗ್ ಮಾಡ್ತೀರಾ, ವೀಡಿಯೋ ಪ್ಲೇಬ್ಯಾಕ್ಸ್ ಮಾಡ್ತೀರಾ, ಇಲ್ಲ ಜಸ್ಟ್ ಸರ್ಫಿಂಗ್ ಮಾಡ್ತೀರಾ, ರಿಸಲ್ಟ್ಸ್ ಚೆಕ್ಸ್ ಮಾಡ್ತೀರಾ, ಇಲ್ಲ ಏನೋ ಬೇರೆ ಆನ್ಲೈನ್ ಪೇಮೆಂಟ್ ಬುಕ್ಕಿಂಗ್ಸ್ ಏನೋ ಮಾಡ್ತೀರಾ, ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಬೇರೆ ಆರ್ಟಿಕಲ್ಸ್ ಬರೆಯೋಕ್ಕೆ ಜನರಲ್ ಪರ್ಪಸ್ ಏನೇನು ಕಂಪ್ಯೂಟಿಂಗ್ ಅಂತೀರಿ ಅದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಎಜುಕೇಷನ್ ಒಂದೇ ಅಲ್ದಿರ ಇದು ಬಿಸ್ನೆಸ್ ಮ್ಯಾನ್ಗಳಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಈ ತಂತ್ರಾಂಶಗಳನ್ನೆಲ್ಲ ಸಾಫ್ಟ್ವೇರ್ ಎಲ್ಲ ಇದಕ್ಕೆ ಇದಾಗಿರುತ್ತೆ. ಸಾಫ್ಟ್ವೇರ್ಸ್ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಸ್ಕೇಲಬಿಲಿಟಿ ತುಂಬ ಹೈ ಇದೆ. ಸೊ ದಟ್ ಈಸ್ ಆ್ಯಕ್ಚುಲಿ ದ ಮೇನ್ ಅಡ್ವಾಂಟೇಜ್ ಈ ಪ್ರೈಸ್ ಪಾಯಿಂಟ್ಗೆ. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಮೈಕ್ರೋಸಾಫ್ಟ್ನ ನಾವು ಬಳಸ್ತಾ ಇದ್ದೀವಿ, ಇಲ್ಲಿ ಲಿನಕ್ಸ್ನ ಯೂಸ್ ಮಾಡಿದ್ದೀರಾ? ಯಾವ ರೀತಿ? ಯಾಕಂದರೆ ಅದು ಓಪನ್ ಸೋರ್ಸ್ ಆಗಿದೆ ಆಪರೇಟಿಂಗ್ ಸಿಸ್ಟಮ್. ಸೊ ನೀವು ಫ್ರೀ ಏನು ದುಡ್ಡು ಪೇ ಮಾಡೋಂಗಿಲ್ಲ ಲಿನಕ್ಸ್ಗೆ. ಸೊ ಉಬುಂಟು ಸಪೋರ್ಟ್ ಮಾಡ್ಬೋದು, ಇಲ್ಲ ಡೆಬಿಯನ್ ಸಪೋರ್ಟ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಫ್ಲೇವರ್ಸ್ ಇದೆ ಉಬುಂಟು ಲಿನಕ್ಸಲ್ಲಿ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ನಾವು ಆಪರೇಟಿಂಗ್ ಸಿಸ್ಟಮ್ಗೆ ಪೇ ಮಾಡೋ ದುಡ್ಡು ಆಲ್ಮೋಸ್ಟ್ ನಿಮಗೆ ನೆಗ್ಲಿಜಿಬಲ್, ನಮಗೆ ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಸೊ ನಿಮ್ಗೆ ಒಂದೇ ಆಪರೇಟಿಂಗ್ ಸಿಸ್ಟಮ್ ಫ್ರೀ ಅಪ್ಗ್ರೇಡ್ ಸಿಗುತ್ತೆ, ಫ್ರೀ ಪ್ಯಾಕೇಜಸ್ ಕೊಡ್ತಾರೆ ಉಬುಂಟು ಆಗಲಿ, ಬೇರೆ ಡೆಬಿಯನ್ ಸಿಸ್ಟಮ್ಸ್ ಅವರು ಡಿಸ್ಟ್ರೋ ಮೇಂಟೆನೆನ್ಸಿಂದ ಆಗಲಿ. ಸೊ ನಿಮಗೆ ಪ್ರಾಡಕ್ಟ್ ಲೈಫ್ ತುಂಬ ಜಾಸ್ತಿ ವರ್ಷ ನೀವು ಯೂಸ್ ಮಾಡ್ಬೋದು. ಈಗ ಮೈಕ್ರೋಸಾಫ್ಟಲ್ಲಿ ಪ್ರತಿ ಆಪರೇಟಿಂಗ್ ಸಿಸ್ಟಮ್ಗೂ ನೀವು ಪೇ ಮಾಡ್ತಾ ಹೋಗಬೇಕು ವರ್ಷ. ಸೊ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಕಾಸ್ಟ್ ತುಂಬ ಕಮ್ಮಿ ಬರುತ್ತೆ ಬೇರೆ ಪ್ಲಾಟ್ಫಾರ್ಮ್ಸ್ಗೆಲ್ಲ ಲೆಕ್ಕ ತೊಗೊಂಡ್ರೆ. ಇದರಲ್ಲಿ ಈ ಬುದ್ಧ ಅಂತ ಯೂಸ್ ಮಾಡಿದ್ರೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ? ಆ ಬುದ್ಧ ಬೇಸಿಕಲಿ ಅದು ಹೇಗಾಗಿದೆ ಅಂದರೆ, ಈಗ ಸ್ಟೂಡೆಂಟ್ಸ್ಗೆ 8th ಇಂದ 10th ವರೆಗೂ ಏನೇನು ಚಾಪ್ಟರ್ಸ್ ಇದೆ ಅದನ್ನೆಲ್ಲನೂ ಒಂದು ಡಾಕ್ಯುಮೆಂಟ್ ಥರ ಮಾಡೆಲ್ನ ಟ್ರೈನ್ ಅಪ್ ಮಾಡಿದ್ದೀರಿ. ಸೊ ಆ ಮಾಡೆಲ್ ಏನಾಗಿದೆ, ಆಲ್ರೆಡಿ ಪ್ರೀ ಆನ್ಸರ್ಸ್ ಅದಲ್ಲಿ ಲೋಡ್ ಆಗಿದೆ. ಸೊ ಯಾರೇ ಯೂಸರ್ ಬಂದ್ಬಿಟ್ಟು, ಬೇಸಿಕಲಿ ಸ್ಟೂಡೆಂಟ್ಸ್ ಯಾರೇ ಬಂದ್ಬಿಟ್ಟು ಅದಕ್ಕೆ ಕ್ವೆಶನ್ ಕೇಳಿದ್ರು ಅದಕ್ಕೆ ರೆಲೆವೆಂಟ್ ಆಗಿರೋದು, ಸೊ ಅದು ಆನ್ಸರ್ಸ್ ಕೊಡುತ್ತೆ ರಿಯಲ್ ಟೈಮಲ್ಲಿ. ಸೊ ಅದು ಬುದ್ಧ ಅಂತ ಒಂದು ಅಪ್ಲಿಕೇಶನ್, ಅದು ನಾವೇ ಇಂಟರ್ನಲ್ಲಿ ಡಿಸೈನ್ ಮಾಡಿ ನಾವು ಕಿಯೋ ಪ್ರಾಡಕ್ಟಲ್ಲಿ ಅದನ್ನು ಕೂಡ ಇಂಟಿಗ್ರೇಟ್ ಮಾಡಿ ಕೊಡ್ತಿದ್ದೀವಿ. ಆ್ಯಕ್ಚುಲಿ ಬೆನಿಫಿಟ್ ಏನಂದರೆ, ಅದು ಬುದ್ಧದು ನೀವು ಈಗ ರೂರಲ್ ಏರಿಯಾದಲ್ಲಿ ಹೋಗ್ತೀರಾ, ಅಲ್ಲಿ ನೆಟ್ವರ್ಕ್ ಇರೋಲ್ಲ. ಸೊ ಆ ಸಮಯದಲ್ಲಿ ಯು ಕ್ಯಾನ್ ಆಸ್ಕ್ ದಿ ಕ್ವಶನ್, ಇಟ್ ವಿಲ್ ಗಿವ್ ದಿ ಆನ್ಸರ್, ಅಂದರೆ ಆನ್ಸರ್ ಕೊಡುತ್ತೆ ನಿಮಗೆ. ಸೊ ಅದು ಆಲ್ಮೋಸ್ಟ್ ಅದೇ ರೆಸ್ಪಾನ್ಸಸ್ ಬೇಗ ಬರುತ್ತೆ. ಆ್ಯಂಡ್ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ನಿಮ್ಗೆ ಅವೆಲ್ಲ ಈಸಿಯಾಗಿ ಫೆಸಿಲಿಟಿ ಆಗುತ್ತೆ ಹುಡುಗರಿಗೆ. ಸೊ ಕಲಿಯೋಕ್ಕೆ ತುಂಬ ಈಸಿನೂ ಆಗುತ್ತೆ. ರೀಸೆಂಟ್ ದಿನಗಳಲ್ಲಿ ಹೆಚ್ಚಿಗೆ ಸೈಬರ್ ಕ್ರೈಮ್ಗಳಾಗ್ತಾ ಇದ್ದಾವೆ ಮತ್ತು ಸೈಬರ್ ಅಟ್ಯಾಕ್ ಆಗ್ತಾ ಇದ್ದಾವೆ. ಅದು ಯಾವ ರೀತಿ ಇದು ಪ್ರೊಟೆಕ್ಟ್? ಇದು ಸೆಕ್ಯೂರಿಟಿ ಇದೆ ಆಲ್ರೆಡಿ. ನಾವು ಬಯೋಸ್ ಅಂದರೆ ಬೂಟ್ ಲೋಡರ್ಸ್ ಅಂತ ಬರುತ್ತೆ. ಸೊ ಆ ಬೂಟ್ ಲೋಡರ್ಸ್ ಎಲ್ಲ ನಮ್ಮದು ಸೆಕ್ಯೂರಿಟಿ ಕೀಸ್ ಎಲ್ಲ ಆಲ್ರೆಡಿ ಅಥೆಂಟಿಕೇಟ್ ಆಗಿರುತ್ತೆ. ಸೊ ಬೇರೆ ಯಾವುದೇ ನೀವು ಬೂಟ್ ಲೋಡರ್ಸ್ನ ಲೋಡ್ ಮಾಡಿದಾಗ ಕೂಡ ಇದು ಅಥೆಂಟಿಕೇಟ್ ಆಗಲ್ಲ. ಸೊ ಸಿಸ್ಟಮ್ ಬೂಟೇ ಆಗಲ್ಲ ಆ ಟೈಮ್. ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ, ಈಗ ಕರಾವಳಿ ಭಾಗದಲ್ಲಾಗಿರ್ಬೋದು ಅಥವಾ ಮಲೆನಾಡು ಭಾಗದಲ್ಲಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಸ್ಟೂಡೆಂಟ್ಸ್ನ ಇದನ್ನ ಬೈ ಮಾಡ್ಬೋದು. ಬಟ್ ಏನಾದರೂ ಪ್ರಾಬ್ಲಮ್ಸ್ ಆಯ್ತು ಅಂದರೆ ಅದು ಬೆಂಗಳೂರಿಗೆ ತರಬೇಕಾ ಅಥವಾ ನಿಮ್ಮಲ್ಲಿ? ಅದಕ್ಕೆ OT ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಿಮ್ಮ ಫೋನಲ್ಲಿ ಹೇಗೆ ಅಪ್ಡೇಟ್ಸ್ ಬರುತ್ತೆ, ಪ್ಯಾಚಸ್ ಬರುತ್ತೆ, ಈ ಡಿವೈಸ್ಗೂ ಅದೇ ಥರನೇ OTS ರಿಸೀವ್ ಆಗಿ ಅಪ್ಡೇಟ್ಸ್ ಆಗಿ ಫಿಕ್ಸಸ್ ಕೊಡ್ಬೋದು.
ಮತ್ತೆ ಇದು ನೆಟ್ವರ್ಕ್ ಇಲ್ಲ ಅಂತಂದ್ರೂ ನೆಟ್ವರ್ಕ್ ಆಗುತ್ತೆ, ಅದು 4G ಇದೆ. ಸೊ ಇನ್ ಕೇಸ್ ನಿಮಗೆ ವೈಫೈ ಮತ್ತು ಈಥರ್ನೆಟ್ ಎಲ್ಲೂ ಅವೈಲೇಬಲ್ ಇಲ್ಲ ರೂರಲ್ ಏರಿಯಾದಲ್ಲಿ ಅಂದರೆ ನೀವು ಆ 4G ನಾರ್ಮಲ್ GSM ಸಿಮ್ ಕಾರ್ಡ್ನ ಪ್ಲಗ್ ಇನ್ ಮಾಡಿ ಸಿಮ್ ಕಾರ್ಡ್ ನೀವು ಇನ್ಸರ್ಟ್ ಮಾಡಿ ಆಕ್ಸೆಸ್ ಮಾಡ್ಬೋದು ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬೋದು. ಯಾವ ಥರ ನಿಮ್ಮ ಮೊಬೈಲ್ ಬಿಹೇವ್ ಮಾಡುತ್ತಲ್ಲ ಅದೇ ಥರ ನೆಟ್ವರ್ಕಿಂಗ್ ಬಿಹೇವ್ ಮಾಡುತ್ತೆ. ನಾವು ಸಿಮ್ ಕಾರ್ಡ್ ಇನ್ಸರ್ಟ್ ಮಾಡಿ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು. ಈಗ ಕಿಯೋನಿಕ್ಸ್ ರೆಡಿ ಮಾಡಿರೋದ್ರಿಂದ ನೆಕ್ಸ್ಟು ಎಷ್ಟುವರೆಗೂ ಸಾಮರ್ಥ್ಯ ಇದೆ ನಿಮಗೆ ಅಂತ ಅಂದರೆ ಮಾಡೋದಕ್ಕೆ, ಅಥವಾ ಅವೈಲಬಿಲಿಟಿ ನೋಡ್ಕೊಂಡು ಇದು ಆ ಮಾಡ್ತಾರೆ? ಥರ ಏನೂ ಇದಿಲ್ಲ. ಎಷ್ಟು ಬರುತ್ತೆ ಪ್ರಾಡಕ್ಟು ನಮಗೆ ಜಾಸ್ತಿ ವಾಲ್ಯೂಮ್ಸ್ ಬಂದಷ್ಟು ನಮಗೂ ಇನ್ನೂ ಹೆಲ್ಪೇ ಆಗುತ್ತೆ. ಸೊ ಅವೆಲ್ಲ ಲೈಕ್ ಅಡ್ವಾಂಟೇಜಸ್ ಇರುತ್ತೆ ಅದರಲ್ಲೂ ಕೂಡ. ಸೊ ಇನ್ ಕೇಸ್ ಪ್ರಾಡಕ್ಟ್ ಚೆನ್ನಾಗಿ ಹೋದಾಗ ಮತ್ತು ನಮಗೂ ಬೇರೆ ಇನ್ನೂ ಎಕ್ಸ್ಟ್ರಾ ಫಂಕ್ಷನಾಲಿಟೀಸ್ ಆಗಲಿ ಲೈಕ್ ಲಾಂಗ್ ಟರ್ಮ್ ಸ್ಕೋಪ್ಸ್ಗೂ ನಾವು ನೋಡ್ಬೋದು. 3 ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಟೆಕ್ ಸಮ್ಮೇಳನ ಮೊದಲನೇ ದಿನದಲ್ಲಿ ನಾವು ಸೆಮಿಕಂಡಕ್ಟರ್ ಆಗಿರ್ಬೋದು ಅಥವಾ ರೊಬೊಟಿಕ್ ಆಗಿರ್ಬೋದು ಅಥವಾ ರಷ್ಯಾ, ಜಪಾನ್, ಕೊರಿಯಾ ಮುಂತಾದ ದೇಶಗಳಿಂದ ಬಂದಿರತಕ್ಕಂಥ ಸ್ಟಾರ್ಟಪ್ಗಳನ್ನ ನಾವು ಇವತ್ತು ನೋಡಿದ್ದೀವಿ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಅವ್ರ ಜೊತೆ ನಿರಂಜನ್ KH, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.